ಜ್ಯೋತಿ ಟೆಕ್ಸ್ಟೈಲ್ಸ್, ಕ್ವಾಲಿಟಿ ಮತ್ತು ಬೆಲೆಯ ವಿಶ್ವಾಸ. 47 ವರ್ಷ ಪೂರೈಸಲು ಸಹಕರಿಸಿದ ನಮ್ಮೆಲ್ಲ ಗ್ರಾಹಕರಿಗೆ ಧನ್ಯವಾದಗಳು. ನಮ್ಮಲ್ಲಿ ಎಲ್ಲ ಶರ್ಟಿಂಗ್, ಶೂಟಿಂಗ್ ಮತ್ತು ಸಿಂಥೆಟಿಕ್ ಫ್ಯಾನ್ಸಿ ಕಾಟನ್ ಸೀರೆಗಳು, ಡಿಸೈನರ್ಗಳು ಹಾಗೂ ಕುರ್ತಿ ಸೆಟ್ಗಳು ದೊರೆಯುತ್ತವೆ. ಎಲ್ಲಾ ವಿಧವಾದ ಸೀರೆಗಳು ಮನೆಯಲ್ಲಿ ಮಾರಾಟಕ್ಕೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ನಮ್ಮದೊಂದು 45 to 50 ಇಯರ್ಸ್ ಶಾಪು. ಟ್ರೆಡಿಷ್ನಲ್ ಪ್ಯಾಂಟ್, ಶರ್ಟ್ಸ್, ಸ್ಯಾರೀಸ್ ಎಲ್ಲ ದೊರೆಯುತ್ತದೆ. ಸ್ಯಾರೀಸ್ ಐಟಮ್ ಹೋಲ್ಸೇಲಲ್ಲೂ ಕೂಡ ದೊರೆಯುತ್ತದೆ. ರೀಸನಬಲ್ ಪ್ರೈಸಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಕೊಡ್ತೀವಿ. ವಿಶ್ವಾಸದಿಂದ ತಗೊಂಡೇವು. ಒಮ್ಮೆ ಭೇಟಿ ಕೊಡಿ. ಕಾಮನಗುಡಿ ಸರ್ಕಲ್ ಹತ್ತಿರ, ಮಹಾವೀರ ಭವನದ ಎದುರು, ಆನೆಕೆರೆ ಬೀದಿ ಹತ್ತಿರ, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ ಹರೀಶ್ ಶೇರಿಯಾ. ದೂರವಾಣಿ ಸಂಖ್ಯೆ 9844092495. ಮಂಡ್ಯ ಸ್ಮೈಲ್ಸ್. ಎಸ್ಟಿ ಜಯರಾಮ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್, ಮಂಡ್ಯ. ಮಲ ವಿಸರ್ಜನೆಯಲ್ಲಿ ರಕ್ತ ಬರುವುದು, ಕೀವು ಬರುವುದು, ಮೊಳಕೆ ಸಿಗುವುದು ಕಂಡುಬಂದಲ್ಲಿ ಉದಾಸೀನ ಮಾಡಬೇಡಿ. ಅಮೆರಿಕ, ಜರ್ಮನಿ ಹಾಗೂ ಕಿಂಗ್ ಜಾರ್ಜ್ ಯೂನಿವರ್ಸಿಟಿಯಲ್ಲಿ ತರಬೇತಿ ಪಡೆದ ನುರಿತ ತಜ್ಞರಿಂದ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ. ನಿಮಗೆ ಮಲ ವಿಸರ್ಜನೆಯಲ್ಲಿ ರಕ್ತ ಬಂದರೆ ಉದಾಸೀನ ಮಾಡಬೇಡಿ. ದಯವಿಟ್ಟು ಕೂಡಲೇ ನುರಿತ ತಜ್ಞರನ್ನು ಭೇಟಿ ಮಾಡಿ. ಬನ್ನಿ ಸ್ಮೈಲ್ಸ್ಗೆ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ. ಪೈಲ್ಸ್ ಇಲ್ಲದೆ ಹೋಗಿ. ಮಹಿಳೆಯರಿಗೆ ಮಹಿಳಾ ವೈದ್ಯರಿಂದ ಪರೀಕ್ಷೆ ಮಾಡಲಾಗುವುದು. ಯಶಸ್ವಿನಿ ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಗೆ ಒಳಪಟ್ಟಿದೆ. ಎಸ್ಟಿ ಜಯರಾಮ್ ಆಸ್ಪತ್ರೆ, ಮಂಡ್ಯ. ಮಂಡ್ಯ ನಗರದಲ್ಲಿ ಡಿಸೆಂಬರ್ 20, 21, 22ರಂದು ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವಂತಹ ಉದ್ದೇಶದಿಂದ ನಾವಾಡುವ ನುಡಿಯೇ ಕನ್ನಡ ನುಡಿ ಎಂಬ ಶೀರ್ಷಿಕೆಯಡಿ ನಾಡುನುಡಿಗೆ ಸಂಬಂಧಿಸಿದ ಗೀತ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗುತ್ತೆ ಅಂತ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ 24ರಂದು ಬೆಳಗ್ಗೆ 9 ಗಂಟೆಗೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನುರಿತ ಸಂಗೀತಗಾರರ ಸಮ್ಮುಖದಲ್ಲಿ ಗಾಯಕರನ್ನು ಆಯ್ಕೆ ಮಾಡಲಾಗುತ್ತೆ. ಆಯ್ಕೆಯಾದ ಗಾಯಕರು ಡಿಸೆಂಬರ್ 1ರಂದು ಪ್ರದರ್ಶನ ನೀಡಲಿದ್ದು ಚಿತ್ರೀಕರಣ ಮಾಡಿಕೊಳ್ಳಲಾಗುವುದು. ನಂತರ ಚಂದನ ಟಿವಿಯಲ್ಲಿ ಮಧುರವಿ ಮಂಜುಳಗಾನ ಕಾರ್ಯಕ್ರಮದ ಬದಲಿಗೆ ಈ ನೂತನ ಗೀತ ಗಾಯನವನ್ನ ಪ್ರಸಾರ ಮಾಡಲಾಗುತ್ತೆ ಅಂತ ತಿಳಿಸಿದರು. ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿಯವರೆಗೆ ಈ ಥರ ಕಾರ್ಯಕ್ರಮಗಳು ಎಲ್ಲೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು, ದೂರದರ್ಶನ ಮತ್ತು ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ತಮಗೆ ಗೊತ್ತಿದೆ, ಇಲ್ಲಿಯವರೆಗೆ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಮಧುರವಿ ಮಂಜುಳಗಾನ. ಈ ಮಧುರವಿ ಮಂಜುಳಗಾನಕ್ಕೆ ಪೂರಕವಾಗಿರುವಂತೆ ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವಾಡುವ ನುಡಿಯೇ ಕನ್ನಡ ನುಡಿ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇದು ಸ್ಥಳೀಯ ಕಲಾವಿದರು, ಅದರಲ್ಲೂ ಸಹಿತ ಸ್ಥಳೀಯ ಕಲಾವಿದರು ಹೇಗೆ ಅಂತ ಬೆಳಕಿಗೆ ಬರದೇ ಇರತಕ್ಕಂಥವ್ರು, ಮೈಕ್ ನೋಡದೇ ಇರತಕ್ಕಂಥವ್ರು, ಕ್ಯಾಮ್ರಾ ಎದುರಿಸದೇ ಇರತಕ್ಕಂಥ, ವೇದಿಕೆಯನ್ನು ಹತ್ತದೇ ಇರತಕ್ಕಂಥ ಅಂತಹ ಕಲಾವಿದರು, ಬೆಳಕಿಗೆ ಅಂತಹ ಕಲಾವಿದರ ಕಲೆಯನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಕೊಡ್ತಕ್ಕಂತಹದ್ದು ನಮ್ಮ ಆದ್ಯತೆ. ಅದರ ಜೊತೆಗೆ ಹಳೆಬೇರು ಮತ್ತು ಹೊಸ ಚಿಗುರು ಇರುವ ಹಾಗೆ ಹಳೆಯ ಕಲಾವಿದರನ್ನು ಸಹಿತ ನಾವು ಗೌರವದಿಂದ ಇಲ್ಲಿ ಅದಕ್ಕೋಸ್ಕರವಾಗಿ ನಾವು ಧ್ವನಿ ಪರೀಕ್ಷೆಯನ್ನು ಅಥವಾ ಕಲಾ ಪರೀಕ್ಷೆಯನ್ನು 24ನೇ ತಾರೀಕು ಭಾನುವಾರ ದಿನ 9 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ನಾವು ಈ ಧ್ವನಿ ಪರೀಕ್ಷೆಯನ್ನು ಮಾಡ್ತೀವಿ. ಧ್ವನಿ ಪರೀಕ್ಷೆ ಬೆಳಿಗ್ಗೆ 9 ಗಂಟೆಯಿಂದನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಾವು ದೂರದರ್ಶನದಲ್ಲೂ ಸಹಿತ ವಿಚಾರವನ್ನು ಕೊಡ್ತೀವಿ, ಸ್ಕ್ರೋಲಿಂಗ್ ಮುಖಾಂತರವಾಗಿ ಕೊಡ್ತೀವಿ. ಈ ಥರದ್ದು ಕಾರ್ಯಕ್ರಮ ಅಂದರೆ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ದೂರದರ್ಶನ ಯಾವತ್ತೂ ಮಾಡಿರಲಿಲ್ಲ. ಇದು ನಾನೇ ದೂರದರ್ಶನದ ನಿರ್ದೇಶಕನಾದಾಗಲೂ ಸಹಿತ ನೇರ ಪ್ರಸಾರವನ್ನು ಮಾಡಿದ್ವಿ. ಆದರೆ ಇಲ್ಲಿ ಹೋದ ಸರ್ತಿ ನಾವು ಹಾವೇರಿಯಲ್ಲೂ ಸಹಿತ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕಡಿಮೆ ಸಮಯ ಇತ್ತು. ಇವಾಗ ಸಮಯ ನಮಗಿದ್ದರಿಂದ ನಾವು ಯೋಜನೆಯನ್ನು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ನಾನು ಪ್ರಸಾರ ಭಾರತಿಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಅವರಿಗೆ ನಾನು ಮನವರಿಕೆ ಮಾಡಿ ಅದು ಮಾಡಿರ್ತಕ್ಕಂಥದ್ದು ಮೊದಲನೇ ಕಾರ್ಯಕ್ರಮ ಅನ್ನೋದು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸಹಿತ ಅದೊಂದು ಹೆಮ್ಮೆ ಅನ್ನುವಂಥದ್ದು. ಮಂಡ್ಯ ಜಿಲ್ಲೆಯ ಸರ್ಕಾರಿ ನೌಕರರು 1 ದಿನದ ವೇತನವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ನೀಡಲು ಒಪ್ಪಿಗೆ ನೀಡಿದ್ದಾರೆ. ಅವರಿಗೆ ಪರಿಷತ್ತಿನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಂಡ್ಯ ಜಿಲ್ಲೆಯ ಶಾಖೆಯ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶಂಭುಗೌಡರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾದರು. ಆ ಸಂದರ್ಭದಲ್ಲಿ ನಾನು ಇದ್ದೆ. ಒಂದು ದಿನದ ವೇತನವನ್ನು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ದೇಣಿಗೆಯಾಗಿ ಯಾವುದೇ ಷರತ್ತುಗಳಿಲ್ಲದೆ ಕರಾರುಗಳಿಲ್ಲದೆ ಕೊಡೋದಕ್ಕೆ ಒಪ್ಪಿದ್ದಕ್ಕಾಗಿ ಇದು ಮಂಡ್ಯ ಜಿಲ್ಲೆಯ ನೌಕರರ ಕನ್ನಡದ ಅಭಿಮಾನವನ್ನು ಪ್ರೇಮವನ್ನು ತೋರಿಸ್ತಕ್ಕಂಥ ಒಂದು ಭಾಳ ಎಲ್ಲರಿಗೂ ಸಹಿತ ಒಂದು ಸಂದೇಶವನ್ನು ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಶ್ಲಾಘಿಸ್ತಾ, ವಿದೇಶದಲ್ಲಿರುವ ಕನ್ನಡಿಗರಿಗೆ ಆಹ್ವಾನ ನೀಡಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ ನೀಡಿದ ಮೇರೆಗೆ ಅಮೆರಿಕಾದಲ್ಲಿ ನೆಲೆಸಿರುವ ಸರ್ ಎಂ ವಿಶ್ವೇಶ್ವರಯ್ಯನವರ ಮೊಮ್ಮಕ್ಕಳು ಸೇರಿದಂತೆ ಹಲವರನ್ನ ಆಹ್ವಾನಿಸಿದ್ದೇವೆ. ಇದಕ್ಕೂ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಅಮೂಲ್ಯ ಕೊಡುಗೆ ನೀಡಿರುವ ವಿಶ್ವೇಶ್ವರಯ್ಯನವರ ಸಂಬಂಧಿಕರನ್ನ ಆಹ್ವಾನಿಸಿ ಗೌರವಿಸುವುದು ನಮ್ಮ ಕರ್ತವ್ಯವಲ್ಲವೇ ಎಂದರು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಉಂಟಾದ ಚರ್ಚೆಯಿಂದ ವಿಶ್ವೇಶ್ವರಯ್ಯನವರ ಸಂಬಂಧಿಕರು ಬೇಸರ ವ್ಯಕ್ತಪಡಿಸಿ ಪರಿಷತ್ತಿಗೆ ಪತ್ರ ಬರೆದಿದ್ದಾರೆ ಎಂದರು. ವಿದೇಶಗಳಿಗೆ ಹೋಗಿ ನಾವು ಆಹ್ವಾನವನ್ನು ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿರ್ತಕ್ಕಂಥದ್ದು. ಹಿಂದಿನ ಮುಖ್ಯಮಂತ್ರಿಗಳು ಅವರೇ ಒಂದು ಉದಾಹರಣೆ ಹೇಳಿದರು. ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಕನ್ನಡದ ಬಗ್ಗೆ ಎಂಥ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟರು. ಥೇಮ್ಸ್ ನದಿಯ ದಡದಲ್ಲಿ ಬಸವೇಶ್ವರರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಇವತ್ತು ಎಲ್ಲರೂ ಸಹಿತ ಬಸವಣ್ಣನವರು ಯಾರು ಅನ್ನುವಂಥದ್ದನ್ನು ತಿಳಿಯತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂಥವರನ್ನು ನಾವು ಕರಿಬೇಕು. ಅನೇಕರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಎಲ್ಲರನ್ನ ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಳಿದಾಗ ನಾನು ಮಂಡ್ಯದ ಜಿಲ್ಲೆಯವರಾಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಅಂದರೆ ಮಂಡ್ಯದ ಜಿಲ್ಲೆ ಪ್ರತಿದಿನವೂ ಸಹಿತ ಆರಾಧನೆಯನ್ನು ಮಾಡ್ತಕ್ಕಂಥ ವಿಶ್ವೇಶ್ವರಯ್ಯನವರ ಮೊಮ್ಮಗಳ ಬಗ್ಗೆ ವಿಚಾರ ಹೇಳಿದಾಗ ಅವರ ಬಗ್ಗೆ ಕಾಮೆಂಟ್ ಮಾಡಿದಾಗ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಅವರು ಭಾಳ ಮನಸ್ಸಿಗೆ ಬೇಸರವನ್ನು ಮಾಡ್ಕೊಂಡಿದ್ದಾರೆ. ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ರಲ್ಲಿ ನಾನು ಬರಬೇಕಂತ ಕೇಳ್ತಾ ಇದ್ದಾರೆ. ಇದು ನನಗೆ ಹಾನಿಯಲ್ಲ. ಇದು ನನಗೆ ಹಾನಿಯಲ್ಲ. ನಮ್ಮ ತಾತ ಮಂಡ್ಯದ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು. ಅಂಥ ಮಂಡ್ಯ ಜಿಲ್ಲೆಯಲ್ಲಿ ಬರಬೇಕು ಅನ್ನುವಂಥ ಹಂಬಲವನ್ನು ನಾನು ವ್ಯಕ್ತಪಡಿಸಿದಾಗ ನನಗೆ ಯಾವುದಕ್ಕೂ ಸಂಬಂಧ ಇಲ್ಲ. ನಿಮ್ಮ ವಿವಾದಗಳಿಗೆ ಸಂಬಂಧ ಇಲ್ಲ, ಏನೂ ಇಲ್ಲ. ನನ್ನ ಹೆಸರನ್ನು ನೀವು ಮಾಧ್ಯಮದಲ್ಲಿ ತಂದಾಗ ನನಗೆ ಭಾಳ ನೋವಾಗತ್ತೆ ಅನ್ನುವಂಥ ಸಂದೇಶವನ್ನು ಕಳಿಸಿದಾಗ ನನಗೆ ನಿಜವಾಗ್ಲೂ ಸಹಿತ ಭಾಳ ದುಃಖ ಆಗಿದೆ. ಹಾಗಾಗಿ ಮಾತನಾಡ್ತಕ್ಕಂಥವ್ರಿಗೆ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಎಲ್ಲೋ ಒಂದು ಕಡೆ ಆ ಸ್ವಾತಂತ್ರ್ಯದ ಒಂದು ಗಡಿಯನ್ನು ಮೀರಿ ಮಾತನಾಡಿದಾಗ ಬೇರೆಯವ್ರಿಗೂ ಸಹಿತ ಯಾವ ತರಹ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅಂತ ಅಂಥವ್ರು ಬರಲಿಲ್ಲ ಅಂದರೆ ನಾವು ಮಾಡಿರ್ತಕ್ಕಂಥದ್ದು ಎಲ್ಲವೂ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು. ಇನ್ನು ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಾಗಿ ಅಕ್ಟೋಬರ್ 10ರಂದು ನಡೆಯಬೇಕಾಗಿದ್ದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಚುನಾವಣಾ ಆಯುಕ್ತರಿಗೆ ಪತ್ರ ಬರೆದು ಅನುಮತಿ ಪಡೆದ ನಂತರ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸಮ್ಮೇಳನಾಧ್ಯಕ್ಷರನ್ನು ಆಯ್ಕೆ ಮಾಡ್ತೇವೆ ಅಂತ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ತಿಳಿಸಿದರು. ಎಲೆಕ್ಷನ್ ಬಂದಾಗ ಸಾಹಿತ್ಯ ಸಮ್ಮೇಳನದ ವ್ಯಾಪ್ತಿ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಅಧ್ಯಕ್ಷರ ಆಯ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ನೀವು ಪೋಸ್ಟ್ಪೋನ್ ಮಾಡಬೇಕು ಅನ್ನುವಂಥದ್ದು ಕಾಗದ ಲಿಖಿತವಾಗಿ ಬಂತು. ಲಿಖಿತವಾಗಿ ಬಂದಾಗ ಇವರೇ ಸ್ವಲ್ಪ ನೀರು ಕೊಡ್ತೀವಿ. ಲಿಖಿತವಾಗಿ ಬಂದಾಗ ನಾನು ಚುನಾವಣಾ ಆಯುಕ್ತರಿಗೆ ಕಾಗದವನ್ನು ಬರೆದೆ. ಚುನಾವಣಾ ಆಯುಕ್ತರ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಚುನಾವಣೆ ನೀತಿ ಸಂಹಿತೆ ಇರೋವರೆಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಇವತ್ತು ಚುನಾವಣೆ ಮುಗಿದಿದೆ. ಹಾಗಾಗಿ ಮತ್ತೆ ನಾನು ನಾಳೆ ಚುನಾವಣಾ ಆಯೋಗಕ್ಕೆ ಹೋಗಿ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಅವ್ರು ಚುನಾವಣೆ ಆಯೋಗದ ಕ್ಲಿಯರೆನ್ಸ್ ತೊಗೊಂಡ್ಬಿಟ್ಟು ನಾವು ನಮ್ಮ ಕಾರ್ಯಕಾರಿ ಸಮಿತಿಯನ್ನು ಮಾಡ್ತೀವಿ. ಇದು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ.
ಸ್ಪಷ್ಟವಾಗಿ ಹೇಳಿದ್ರು ಸಹಿತ ಮತ್ತೆ ನೀವು ಅದೇ ಪ್ರಶ್ನೆ ಕೇಳಿ. ಸಮ್ಮೇಳನಕ್ಕೆ 37 ದಿನ ಬಾಕಿ ಇರುವ ಸಂದರ್ಭದಲ್ಲಿ ಕೆಲವರು ಜಾಗದ ಬಗ್ಗೆ ಗೊಂದಲ ಸೃಷ್ಟಿಸ್ತಾ ಇರುವುದು ತೀವ್ರ ಬೇಸರ ತಂದಿದೆ. ಅನಗತ್ಯ ವಿವಾದದಿಂದ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಬರ್ತಾ ಇದೆ. ಏನಾದರೂ ಗೊಂದಲಗಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ಬಳಿ ಕೇಳಿ ಮಾಹಿತಿ ಪಡೆಯಲಿ. ಮಾಧ್ಯಮದವರ ಮುಂದೆ ಹೋಗಿ ವಿವಾದಾತ್ಮಕ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು. ಇನ್ನೂ 1 ತಿಂಗಳು 7 ದಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಇದು ಭಾಳ ಬೇಗನೆ. ಹಿಂದಿನ ಜಿಲ್ಲೆಯಲ್ಲಿ ಇವತ್ತೋ ನಾಳೆನೋ ಇರಬೇಕು ಅಂತಂದಾಗ ನಾನು ಅದನ್ನು ಬೇಕಾದ್ರೆ ಕರೆಕ್ಟಾಗಿ ಚೆಕ್ ಮಾಡಿ ಹೇಳ್ತೀನಿ. ಹಾಗಾಗಿ ಸರ್ಕಾರದ ಆದೇಶಗಳು ಬರುತ್ತೆ, ಬಿಡುಗಡೆ ಆಗತ್ತೆ, ಇದರಲ್ಲಿ ಯಾವುದೇ ಸಂಶಯಗಳು ಇಟ್ಕೋಬೇಡಿ. ಆಮೇಲೆ ಅನಾವಶ್ಯಕವಾಗಿ ಇದರ ಬಗ್ಗೆ ಚರ್ಚೆನೂ ಸಹಿತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಒಟ್ಟಿನಲ್ಲಿ ಏನಂದರೆ ಇನ್ನು 1 ತಿಂಗಳು ಯಾವುದೇ ವಿವಾದಗಳನ್ನು, ಯಾವುದೇ ಗೊಂದಲವನ್ನು ಉಂಟು ಮಾಡಲಿದೆ. ನೀವು ಎಲ್ಲೂ ಸಹಿತ ಮಂಡ್ಯದ ಹಿತದೃಷ್ಟಿಯಿಂದ, ಮಂಡ್ಯದ ಜನದ ಹಿತದೃಷ್ಟಿಯಿಂದ, ಮಂಡ್ಯದ ಸಂಸ್ಕೃತಿ ದೃಷ್ಟಿಯಿಂದ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮಂಡ್ಯಗೆ ಇವತ್ತೇನು ಖ್ಯಾತಿ ಇದೆ, ಮಂಡ್ಯ ಅಂದರೆ ಇಂಡಿಯಾ. ಕನ್ನಡದ ಬಗ್ಗೆ ನಾನು ಇವತ್ತವರೆಗೂ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಅಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದ ಜಿಲ್ಲೆ ಅನ್ನುವಂಥ ಮಂಡ್ಯ ಅನ್ನುವಂಥದ್ದಕ್ಕೆ ಆ ಹೆಸರಿಗೆ ಏನೋ ಒಂದು ಧಕ್ಕೆ ತರ್ತಕ್ಕಂಥ ಯಾವುದೇ ಚಟುವಟಿಕೆಗಳು ನಡೀಬಾರ್ದು ಅನ್ನುವಂಥದ್ದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಭಾಳ ವಿನಯದಿಂದ, ಕಳಕಳಿಯಿಂದ, ಕನ್ನಡದ ಹಿತಾಸಕ್ತಿಯಿಂದ, ಕನ್ನಡಿಗರ ಹಿತಾಸಕ್ತಿಯಿಂದ ಇದನ್ನು ನಾನು ಅದಕ್ಕೆ ಮಾಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಕೋಶಾಧ್ಯಕ್ಷರುಗಳಾದ ಪಟೇಲ್ ಪಾಂಡು, ಅಪ್ಪಾಜಪ್ಪ, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಹರ್ಷ ಪಂಡೇದುಡ್ಡಿ, ಹುಸ್ಕೂರು ಕೃಷ್ಣೇಗೌಡ ಉಪಸ್ಥಿತರಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಅಲ್ಲಿಗೆ ರಾಜ್ಯದಿಂದ ಬರುವ ಪ್ರತಿನಿಧಿಗಳಿಗೆ ಮಾತ್ರ ಸೀಮಿತಗೊಳಿಸದೆ ಜಿಲ್ಲೆಯ 12ರಿಂದ 22ರ ವಯೋಮಾನದ ವಿದ್ಯಾರ್ಥಿ ಯುವಕರಿಗೆ ಸಾಹಿತ್ಯ ಸಮ್ಮೇಳನದ ಮಹತ್ವವನ್ನು, ಸಾಹಿತ್ಯದ ಪ್ರೀತಿಯನ್ನು ತೋರಿಸುವ ಪ್ರಾಧಾನ್ಯತೆ ಕೊಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಪ್ರತಿ ಜಿಲ್ಲೆಯಿಂದ 50 ವಿದ್ಯಾರ್ಥಿಗಳನ್ನು ಸಮ್ಮೇಳನಕ್ಕೆ ಕರೆತರುವ ಕೆಲಸ ಮಾಡಬೇಕು ಅಂತ ಹಿರಿಯ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಸಲಹೆ ನೀಡಿದರು. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಎಂಬುದು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಬೆಂಗಳೂರು ಎಂಬುದಾಗಿ ಬದಲಾಯಿಸಬೇಕಾಗಿ ಅಪೇಕ್ಷೆ. ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತಿ ಮೂಡುವಂತೆ ಮಾಡದೆ ಹೋದರೆ ಸಾಹಿತ್ಯ ಸಮ್ಮೇಳನ ಮಾಡಿ ಯಾವ ಸಾರ್ಥಕತೆಯೂ ಇರೋದಿಲ್ಲ. ನಮ್ಮ ಮಕ್ಕಳಲ್ಲಿ ಸಾಹಿತ್ಯ ಪ್ರೀತಿಯನ್ನು ಹುಟ್ಟಿಸದೆ ಹೋದರೆ ಬರೆಯುವವರ ಸಂಖ್ಯೆ ಹೆಚ್ಚಾಗಿ ಓದುವವರ ಸಂಖ್ಯೆ ಕ್ಷೀಣಿಸುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಗೆ ತರುವಲ್ಲಿ ರವಿಕುಮಾರ್ ಚಾಮಲಾಪುರ ಅವರ ಕೊಡುಗೆ ಹೆಚ್ಚಿದೆ. ಅಂತೆಯೇ ಕಳೆದ ಬಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಜಿ ಮಾದೇಗೌಡರು ದುಡಿದಿದ್ದು, ಇಬ್ಬರೂ ನಮ್ಮೊಡನೆ ಇದ್ದಾರೆ ಎಂಬ ಭಾವನೆಯೊಂದಿಗೆ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋಣ ಅಂತ ಕರೆ ನೀಡಿದರು. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪಟ್ಟಿಯಲ್ಲಿ ಸಮ್ಮೇಳನ ನಡೆದ ಜಿಲ್ಲೆಯ ಸಾಹಿತಿಗಳನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿಲ್ಲ. ಎಲ್ಲೇ ಇದ್ರೂ ನಾವು ಕನ್ನಡ ನಾಡಿನವರು ಎಂದ ಪ್ರೀತಿಯೊಂದಿಗೆ ಸಮ್ಮೇಳನಾಧ್ಯಕ್ಷರ ಆಯ್ಕೆ ನಡೆಯಲಿ. ಆದರೆ ವ್ಯಕ್ತಿಯು ಸಾಹಿತ್ಯದ ಮೂಲಕ ಆಧ್ಯಾತ್ಮಿಕ, ಬೌದ್ಧಿಕ, ಸಾಮಾಜಿಕ, ಸಾಹಿತ್ಯಿಕ ನೀಡುವ ಉತ್ತೇಜನದ ಆಧಾರದ ಮೇಲೆ ಸಮ್ಮೇಳನಾಧ್ಯಕ್ಷರ ಆಯ್ಕೆಯಾಗಲಿ. ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಮ್ಮೇಳನದ ಸರ್ವಾಧ್ಯಕ್ಷರು ಅಂತ ಹೇಳಲಾಗುತ್ತೆ, ಆದರೆ ಅದು ಕನ್ನಡ ಸಾಹಿತ್ಯದ ಸರ್ವಾಧ್ಯಕ್ಷತೆ ಅಂತ ಹೇಳಿದರು. ನನ್ನ ಅಭಿಪ್ರಾಯದಲ್ಲಿ ಮಂಡ್ಯ ನಗರದಲ್ಲಿ ಸಾಹಿತ್ಯ ಸಮ್ಮೇಳನ ಆಗಬೇಕು. ನಗರದ ಹೊರಗಾಗುವುದು ಅಪ್ರಸ್ತುತ. ಮಂಡ್ಯ ವಿಶ್ವವಿದ್ಯಾಲಯದ ಆವರಣದ ಉತ್ತಮವಾಗಿದ್ದು, ಪಕ್ಕದ ಶಂಕರಗೌಡ ರಸ್ತೆಯು ಪುಸ್ತಕ ಮಾರಾಟ ಮಳಿಗೆಗಳನ್ನು ಇಡಲು ಸೂಕ್ತ ಸ್ಥಳವಾಗಿದೆ. ಊಟ ಹೊಟ್ಟೆಗೆ ಬೇಕು. ಸಮ್ಮೇಳನದಲ್ಲಿ ಊಟಕ್ಕೆ ಪ್ರಾಮುಖ್ಯತೆ ನೀಡದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ತಿಳಿಸಿದರು. ಸಂಭ್ರಮದ ದಿನಗಳನ್ನು ಎದುರು ನೋಡ್ತಾ ಇದ್ದೀವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜಿತವಾಗಿದೆ. 71ರಲ್ಲಿ, 93ರಲ್ಲಿ, ಇದೀಗ 24ರಲ್ಲಿ. ಮೊದಲಾಗಿ ನಾನು ಬಹುಶಃ ತಮಗೆ ಗೊತ್ತಿರ್ಬೋದು ಅಂತ ತಿಳ್ಕೊತೀನಿ, ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಯವರಿಗೆ ಮೊದಲು ವಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು, ನಾನು ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರದ ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಅಂತ. ಬಹುಶಃ ಹಾವೇರಿಯಲ್ಲಿ ಸಮ್ಮೇಳನ ಅವರ ಅಧ್ಯಕ್ಷತೆಯಲ್ಲಿ ಆಯ್ತಲ್ವಾ ಅಂತ ಹೇಳುವಂಥದ್ದು ತಾವು ಕೇಳ್ಬೋದು, ಖಂಡಿತಕ್ಕೂ. ಆದರೆ ಆ ಸಮ್ಮೇಳನ ನಿರ್ಧಾರವಾದದ್ದು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ. ಆದರೆ ಕೊರೋನಾ ಇನ್ನಿತರ ಕಾರಣಗಳಿಂದ
ಅದು ಮುಂದಕ್ಕೆ ಹೋಗಿ ಇವರ ಅಧ್ಯಕ್ಷತೆ ಅವಧಿಯಲ್ಲಿ ಹಾವೇರಿಯಲ್ಲಾಯಿತು. ಹಾಗಾಗಿ ಅವರು ಮಾತಿನ ಪ್ರಕಾರ ಮೊದಲನೆಯ ಅಧಿಕೃತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಚಾಮಲಾಪುರವರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅವರ ಬಹಳ ವರ್ಷಗಳ ಕನಸು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೋಬೇಕು ಅಂತ. ಅವರ ಹಿಂದಿನ ಅಧ್ಯಕ್ಷ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಮಂಡ್ಯಕ್ಕೆ ಆ ಅವಕಾಶ ಸಿಕ್ಕಿರಲಿಲ್ಲ. ಹಾವೇರಿಯಲ್ಲಿ ನಡೆದ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟದ ಸಭೆಯಲ್ಲೂ ನನಗೆ ಗೊತ್ತಿದ್ದಾಗೆ 3 ಅಥವಾ 4 ಜಿಲ್ಲೆಗಳು ನಮ್ಮ ಜಿಲ್ಲೆಗಳಲ್ಲಿ ಸಮ್ಮೇಳನ ನಡೆಸಬೇಕು ಅನ್ನುವ ರೀತಿಯಲ್ಲಿ ಒಂದು ದೊಡ್ಡ ರೀತಿಯ ಹೋರಾಟ ಮಾಡಿದರು. ಹಾಗಾಗಿ ರವಿಕುಮಾರ್ ಆಗಿರ್ಬೋದು, ಹುಸ್ಕೂರ್ ಸರ್ ಆಗಿರ್ಬೋದು, ಅಧಿಕೃತ ಪ್ರತಿನಿಧಿಗಳಿಗೆ ಹಾವೇರಿ ಸಮ್ಮೇಳನದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಂದರ್ಭದಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳನ್ನು, ಘಟನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದರು. ಇವತ್ತು ರವಿಯವರು ನಮ್ಮ ಜೊತೆ ಇಲ್ಲ. ಆದರೆ ರವಿ ಇಲ್ಲ ಅನ್ನುವಂಥದ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ದೇನೆ ಅವರ ಪವಿತ್ರಾತ್ಮ ಈ ಸಮ್ಮೇಳನದ ಯಶಸ್ಸಿಗೆ ಪೂರಕವಾಗಿ ನಮ್ಮೊಡನೆ ಸ್ಪಂದನೆ ಮಾಡ್ತಾ ಇರುತ್ತೆ ಅನ್ನುವಂತಹ ಒಂದು ಅಭಿಲಾಷೆಯೊಡನೆ ವಿನಂತಿ ಮಾಡ್ಕೋತೀನಿ. ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರತಿಭಾನ್ವಿತ ಸಾಹಿತಿಗಳನ್ನು, ನುರಿತ ಪಂಡಿತರನ್ನು ಅಥವಾ ಕನ್ನಡ ಭಾಷೆಯನ್ನು, ಬೇರೆ ಭಾಷೆಗಳನ್ನು ಮಕ್ಕಳಿಗೆ ಕಲಿಸುವಲ್ಲಿ ಪರಿಣಿತಿಯನ್ನು ಪಡೆದಿರುವಂತಹ ಪ್ರೌಢರನ್ನು ನಾವು ಮಂಡ್ಯಕ್ಕೆ ಕರೆಯುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಒತ್ತಾಯವನ್ನು ಹೇರಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಮಕ್ಕಳೇ ನಮ್ಮ ಕನಸು, ನಮ್ಮ ಮಕ್ಕಳೇ ನಮ್ಮ ಕನಸು, ನಮ್ಮ ಮಕ್ಕಳೇ ನಮ್ಮ ಮಂಡ್ಯ. 15ನೇ ಶತಮಾನದ ಜಾನಪದ ಕವಿ, ಯಕ್ಷಗಾನ ಕವಿ ಕೆಂಪಣ್ಣನು ನಾವು ನೆನಪು ಮಾಡ್ಕೊಳ್ತಾ ಇರುವ ಸಂದರ್ಭದಲ್ಲಿ 21ನೇ ಶತಮಾನದ ನಮ್ಮ ಕಣ್ಣೆದಿರುವಂತಹ ಎಳೆಯ ಮಕ್ಕಳು ನಾಳೆಯ ಹೊಸ ಗನಸಾಗಿ ರೂಪುಗೊಳ್ಳಲಿಕ್ಕೆ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಖಂಡಿತಕ್ಕೂ ಆ ಕೆಲಸವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗೋಣ. ವಸ್ತುವನ್ನು ಬಿಟ್ಟುಬಿಡಿ, ನನಗೆ ವಸ್ತು ಬೇಡ, ವ್ಯಕ್ತಿ ಬೇಡ, ನನಗೆ ಬೇಕಾಗಿರುವಂಥದ್ದು ವ್ಯಕ್ತಿತ್ವ ಮಾತ್ರ. ಈತನ ಸಾಹಿತ್ಯ ಕ್ರಿಯೆಗಳ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಸಿಕ್ಕಿದೆ ಅನ್ನುವಂತಹ ಭರವಸೆ ನಮಗೆ ಹುಟ್ಟಿತು ಅಂತಾದರೆ ಬಹುಶಃ ಈ ಸಮ್ಮೇಳನ ಅಧ್ಯಕ್ಷರು ಯಾರೇ ಆಗಲಿ, ಬಟ್ ನಿಮ್ಮಲ್ಲಿ ಏನು ವಿನಂತಿನೂ ಮಾಡ್ತೀನಿ, ಬಹುಶಃ ಎಲ್ಲ ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಇರೋದು, ನಿಮಗೊಂದು ಆಜ್ಞೆನೂ ಮಾಡ್ತೀನಿ, ನೀವು ಈ ಕೆಲಸ ಮಾಡಲೇಬೇಕು. ನಿಮ್ಮ ಇಡೀ ರಾಜ್ಯ ಪತ್ರಕರ್ತರ ಸಂಘದ ಮುಖಾಂತರವಾಗಿ ನಮ್ಮ ರಾಜ್ಯದ 10 ರಿಂದ 20 ಅತ್ಯುತ್ತಮ ಸಾಹಿತಿಗಳನ್ನು ಸಿಲೆಕ್ಟ್ ಮಾಡಿಕೊಂಡು ಅಧ್ಯಕ್ಷರಿಗೆ ಹೇಳಿ, ಇಂತಿಂಥ ಕಾರಣಕ್ಕೆ ನೀವು ಇವರನ್ನು ಸಮ್ಮೇಳನಾಧ್ಯಕ್ಷ ಮಾಡಿದರೆ ಇದೊಂದು ಸಾರ್ವತ್ರಿಕ ನ್ಯಾಯ ಸಿಕ್ಕಿದಾಗುತ್ತೆ ಅಂತ. ಸಮ್ಮೇಳನ ಅಂತ ಹೇಳುವಂಥದ್ದು ಊಟಕ್ಕೆ ಮುಖ್ಯವಾಗುವಂಥದ್ದಲ್ಲ, ಊಟ ಹೊಟ್ಟೆಗೆ ಬೇಕು ಮಾತ್ರ. ದಯವಿಟ್ಟು ಹೋಟೆಲ್ ಮಾಲೀಕರನ್ನು ಕರೆದು ಬಿಡಿ, ಅವ್ರಿಗೆ ಹೇಳಿ ನಿಮ್ಗೆ ಒಂದೊಂದು ಊಟಕ್ಕೆ ನಾವು 60 ರೂಪಾಯಿ ಕೊಡ್ತೀವಿ, 1 ಸಾರು, 1 ಪಲ್ಯ, 1 ಅನ್ನ, ಇಷ್ಟೇ ನೀವು ಮಾಡಿಬಿಟ್ರೆ ಸಾಕು, ಕೂಪನ್ ಕೊಡ್ತೀವಿ. ಯಾರು ಬಂದು ಊಟ ಮಾಡಿ ಕೂಪನ್ ಕೊಟ್ಟು ಊಟ ಮಾಡ್ತಾರೆ ಅವ್ರಿಗೆ ಊಟನೂ ಕೊಟ್ಬಿಡಿ. ಅದು ಬಿಟ್ಬಿಟ್ಟು ನಾನು ಒಬ್ಬಟ್ಟು ಮಾಡ್ತೀನಿ, ನಾನು ಜಾಂಗೀರು ಮಾಡ್ತೀನಿ, ನಾನು ಹೋಳಿಗೆ ಮಾಡ್ತೀನಿ ಅಂದರೆ ಬಂದವರು ಊಟ ಮಾಡಲಿಕ್ಕೆ ಬರ್ತಾರಾ, ಮತ್ತೆಲ್ಲಿಗೋ ಬರ್ತಾರಾ? ಎರಡನೇದು ಕಂಡೀಷನ್ ಮಾಡ್ಕೊಳ್ಳಿ, ಯಾರು ಸಾಹಿತ್ಯ ಸಮ್ಮೇಳನದ ಪ್ರತಿನಿಧಿಗಳಾಗಿ ಬರ್ತಾರೆ ಅವರು ಸಮ್ಮೇಳನ ಬಿಟ್ಟು ಊರೂರು ಸುತ್ತಲಿಕ್ಕೆ ಹೋಗ್ಲಿಕ್ಕೆ ಕೊಡ್ದು. ಸಮ್ಮೇಳನಕ್ಕೆ ಬರುವ ಕಾರಣ ಏನು? ಅವರು ಹೋಗಲೇಬೇಕು. ಆಮೇಲೆ ಅದರೊಟ್ಟಿಗಿನ್ನೂ ಸಾಕಷ್ಟು ನಾವು ನಿಬಂಧನೆ ಹಾಕ್ಬೋದು, ಒಂದೇ ಸರ್ತಿಗೆ ಮಾಡಲಿಕ್ಕೆ ಅದು ಆಗೋದಿಲ್ಲ. ಆದರೆ ನನ್ನ ಆಸೆ ಇರುವಂಥದ್ದು ಒಂದೇ, ಇವತ್ತಿನ ಯುವ ಜನತೆಯನ್ನು ನಾಳಿನ ಅತ್ಯುತ್ತಮ ಪ್ರಜೆಗಳಾಗಿ ರೂಪಿಸಿಕೊಳ್ಳುವಲ್ಲಿ ಸಮ್ಮೇಳನ ಯಾವ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕು ಅದು ನನ್ನ ಆಸೆ ಇರುವಂಥದ್ದು. ಬಹುಶಃ ಆ ಕೆಲಸ ನಾವು ಮಾಡಿದರೆ ಸಮ್ಮೇಳನ ಸಾರ್ಥಕತೆ ಆಗುತ್ತೆ ಅಂತ ತಿಳ್ಕೊತೀನಿ. ಈ ವೇಳೆ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್, ಉಪಾಧ್ಯಕ್ಷ ಕೆಎನ್ ನವೀನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಆನಂದ್ ಹಾಜರಿದ್ದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಜಿಲ್ಲಾ ಸಹಕಾರ ಒಕ್ಕೂಟ, ಸಹಕಾರ ಇಲಾಖೆ ಮತ್ತು ಪಾಂಡವಪುರ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ 7 ದಿನಗಳ ಕಾರ್ಯಕ್ರಮವನ್ನು ನವೆಂಬರ್ 14ರಿಂದ 20ರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಕಾಡೇನಹಳ್ಳಿ ರಾಮಚಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 14ರಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಸಪ್ತಾಹ ಧ್ಯೇಯದೊಂದಿಗೆ ಉದ್ಘಾಟನೆ ನೆರವೇರುವುದು ಎಂದರು. ಅಂದು ನಗರದ ರೈತ ಸಭಾಂಗಣದಲ್ಲಿನ RAPCMSನ ಅಧ್ಯಕ್ಷ UC ಶೇಖರ್ ಅಧ್ಯಕ್ಷತೆ ವಹಿಸಲಿದ್ದು ಉದ್ಘಾಟನೆ ನೆರವೇರಿಸುವರು. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ನಿವೃತ್ತ ಉಪನಿಬಂಧಕ ಜೆ ವಿಕ್ರಮ್ ರಾಜೆ ಅರಸ್ ಅವರನ್ನು ಅಭಿನಂದಿಸಲಾಗುವುದು ಅಂತ ಹೇಳಿದರು. ವಿಶೇಷ ಆಹ್ವಾನಿತರಾಗಿ ಮೈಶುಗರ್ ಅಧ್ಯಕ್ಷ CD ಗಂಗಾಧರ್, ನಗರಸಭಾ ಅಧ್ಯಕ್ಷ MP ಪ್ರಕಾಶ್, ಸಹಕಾರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಾಡೇನಹಳ್ಳಿ ರಾಮಚಂದ್ರ,
ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಸಿ ಜೋಗಿಗೌಡ, ಮನ್ಮೂಲ್ ಅಧ್ಯಕ್ಷ ಬೋರೇಗೌಡ ಭಾಗವಹಿಸಲಿದ್ದು, ಭಾರತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಎಂ ಪುಟ್ಟಸ್ವಾಮಿಗೌಡ ಅವರು ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳಿಯನ್ನು ಬಲಪಡಿಸುವ ವಿಚಾರವಾಗಿ ವಿಷಯದ ಉಪನ್ಯಾಸ ನೀಡುವರು. ಮುಖ್ಯ ಅತಿಥಿಗಳಾಗಿ ಅಪೆಕ್ಸ್ ಹಾಗೂ ಎಂಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸಿಯಾಶ್ವತ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಎಸ್ಎಲ್ ಮೋಹನ್, ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್, ಸಹಕಾರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಸಿರಾಜು, ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ಕೆ ಅಶೋಕ್ ಸೇರಿದಂತೆ ವಿವಿಧ ಸಹಕಾರ ವಲಯದ ಸಂಸ್ಥೆಗಳು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ರಾಷ್ಟ್ರೀಯ ಸಹಕಾರ ಯೂನಿಯನ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ದಿವಂಗತ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನವನ್ನು ನವೆಂಬರ್ 14ರಿಂದ 20ನೇ ತಾರೀಕಿನವರೆಗೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಮೊದಲನೆಯದಾಗಿ 14ನೇ ತಾರೀಕು RPCMS ಮಂಡ್ಯ ತಾಲೂಕು ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ರೈತ ಸಭಾಂಗಣದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ವಿ. ಹಾಗೆಯೇ 15ನೇ ತಾರೀಕು ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಗಮಂಗಲ ಅಂಬೇಡ್ಕರ್ ಭವನ ನಾಗಮಂಗಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹಾಗೆಯೇ 16ನೇ ತಾರೀಕು ಮದ್ದೂರು ತಾಲೂಕು ವದಲಗೆರೆ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಮದ್ದೂರಿನಲ್ಲಿ ಈ ಸಹಕಾರ ಸಪ್ತಾಹ ನಡೀತದೆ. ಹಾಗೆಯೇ 17ನೇ ತಾರೀಕು ಕೇರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೇರ್ಪೇಟೆ ಇಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತದೆ. ಹಾಗೆಯೇ 18ನೇ ತಾರೀಕು ಮಳವಳ್ಳಿ ತಾಲೂಕು ಕಂದೆಗಾಲ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನ ಕಂದೆಗಾಲ ಇಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತದೆ. ಹಾಗೆಯೇ 19ನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಶ್ರೀರಂಗಪಟ್ಟಣ ಇಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೀತದೆ. ಹಾಗೆಯೇ ಕೊನೆಯದಾಗಿ 20ನೇ ತಾರೀಕು ಪಾಂಡವಪುರ ಡಿಂಕ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಮುಕ್ತಾಯ ಸಮಾರಂಭ ಸಪ್ತಪದಿ ಕನ್ವೆನ್ಷನ್ ಹಾಲ್ ಪಾಂಡವಪುರ ಇಲ್ಲಿ ಈ ಎಲ್ಲ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಾದ್ಯಂತ ನಡೀತದೆ. ಈ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಎಲ್ಲ ಹಿರಿಯ ಸಹಕಾರಿಗಳು, ಸಹಕಾರದ ಸಂಘಗಳು, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕು, ಆ ತಾಲೂಕಿನ ಪ್ರಾಥಮಿಕ ಕೃಷಿ ಭೂ ಅಭಿವೃದ್ಧಿ ಬ್ಯಾಂಕು ಹಾಗೂ ಗೃಹ ಮಂಡಳಿ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಹಕಾರಿಗಳನ್ನು ಒಳಗೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಅದಕ್ಕೆ ಸಂಪೂರ್ಣ ತಮ್ಮ ಸಹಕಾರ ಪತ್ರಿಕಾ ಮಾಧ್ಯಮದವರು ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಸಿಇಒ ಶಿವಕುಮಾರ್, ಟಿ ವ್ಯವಸ್ಥಾಪಕ ಪ್ರಮೋದ್, ಪೃಥ್ವಿರಾಜ್, ನಾಗೇಂದ್ರ ಹಾಜರಿದ್ದರು. ಸಿರಿ ಪ್ರಕಾಶನ ಹಾಗೂ ಕರ್ನಾಟಕ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕ ಡಾಕ್ಟರ್ ಕೆ ಚಂದ್ರಶೇಖರ್ ಅವರ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನವೆಂಬರ್ 15ರ ಸಂಜೆ 5 ಗಂಟೆಗೆ ನಗರದ ಕೆಬಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹಿರಿಯ ಪತ್ರಕರ್ತರಾದಂತಹ ಕೊಳಲು ಶ್ರೀಪಾದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಹಿಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಅಭಿನಂದಿಸುವರು. ಅಭಿನಂದಿತ ಡಾಕ್ಟರ್ ಸಿಎನ್ ಮಂಜುನಾಥ್ ಪುಸ್ತಕ ಬಿಡುಗಡೆ ಮಾಡುವರು ಎಂದರು. ಮುಖ್ಯ ಅತಿಥಿಗಳಾಗಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಹಿರಿಯ ಸಾಹಿತಿ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ, ಮಿಮ್ಸ್ ನಿವೃತ್ತ ಅಧೀಕ್ಷಕ ಡಾಕ್ಟರ್ ಎನ್. ರಾಮಲಿಂಗೇಗೌಡ, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ, ಬಿಜಿಎಸ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಆದರ್ಶ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಲೇಖಕ ಡಾಕ್ಟರ್ ಕೆ ಚಂದ್ರಶೇಖರ್ ಉಪಸ್ಥಿತರಿರಲಿದ್ದಾರೆ ಅಂತ ವಿವರಿಸಿದರು. ಹೆಸರು ಮಾಡಿರ್ತಕ್ಕಂತಹ ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ನ
ಡಾಕ್ಟರ್ ಚಂದ್ರಶೇಖರ್ ಅವರು ಈಗಾಗಲೇ 2 ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿ ಈಗ 3ನೇ ಕವನ ಸಂಕಲನ ಮುಖವಾಡಗಳು ಅದನ್ನು ಬಿಡುಗಡೆಗೆ ನಿಮ್ಮೆಲ್ಲರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದಲ್ಲಿ ಸಾಹಿತ್ಯ ಕ್ರಾಂತಿ ಮೂಡಿಸಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು ಪೂಜ್ಯರು ಆದ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ. ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದಂತಹ ಸಜ್ಜನ ಮತ್ತು ಬಡವರ ಬಂಧು ಸೇವೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿರ್ತಕ್ಕಂತಹ ಕನಕಪುರ ಲೋಕಸಭಾ ಕ್ಷೇತ್ರದ KN ಮಂಜುನಾಥ್ ಜಯದೇವ ಹೃದಯ ಕೇಂದ್ರದ ನಿವೃತ್ತ ನಿರ್ದೇಶಕರು ಮಂಜುನಾಥ್ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಲು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದಲ್ಲಿ ನಡೆಯುತ್ತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯಾದರೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು, ಜೀವನಾಡಿ ಪತ್ರಿಕೆಯ ಸಂಪಾದಕರಾದ HS ಮುದ್ದೇಗೌಡರು, ಮಿಮ್ಸ್ BC ಭಗವಾನ್ ಪ್ರಾಂಶುಪಾಲರು ಮಿಮ್ಸ್ ಅವರು, ಡಾಕ್ಟರ್ ನರಸಿಂಹಸ್ವಾಮಿ, ಡಾಕ್ಟರ್ ಆದರ್ಶ ಮತ್ತು ರಾಮಲಿಂಗೇಗೌಡ ಎಲ್ಲ ವೈದ್ಯ ಲೋಕದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲ ದಯಮಾಡಿ ಬಂದು ಒಂದು ಸಹಕಾರ ನೀಡಬೇಕು ಅಂತ ಮತ್ತೆ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, KN ಮಂಜುನಾಥ್, ಇಂಡ್ವಾಳು ಬಸವರಾಜು ಹಾಜರಿದ್ದರು. ಅಬಕಾರಿ ಇಲಾಖೆ ಹಗರಣದ ಕುರಿತು ದೂರು ನೀಡಿಲ್ಲ ಅಂತ ಬೆಂಗಳೂರು ಚಾಮರಾಜನಗರ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಸ್ಪಷ್ಟಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮದ್ಯ ಮಾರಾಟಗಾರರಾಗಿ ನಮ್ಮ ಕೆಲವು ಬೇಡಿಕೆಗಳ ಕುರಿತು ಮನವಿಯನ್ನು ಸಲ್ಲಿಸಿದ್ದೇವೆ. CL7ಗೆ ಅನುಮತಿ ಇರುವಂತಹ ನಿಯಮ ಬದಲಿಸಬೇಕು. ಮದ್ಯ ಮಾರಾಟಕ್ಕಿರುವ ಪರ್ಸೆಂಟೇಜ್ ಕಮಿಷನ್ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೇವೆ. ಮನವಿ ಬಗ್ಗೆ ಸಿಎಂ ಅವರ ಜೊತೆ ಚರ್ಚಿಸಿ ಬಗೆಹರಿಸುವುದಾಗಿ ಅಬಕಾರಿ ಸಚಿವರು ಭರವಸೆ ನೀಡಿದ್ದಾರೆ. ನಾವು ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ನಮ್ಮ ಬೇಡಿಕೆಗಳಿಗಾಗಿ ಮಾತ್ರ ಹೋರಾಟ ಮಾಡ್ತೇವೆ. ಕರ್ನಾಟಕದಲ್ಲಿ ಅಬಕಾರಿ ಹಗರಣ ಆಗಿದೆ ಅಂತ ಪ್ರಧಾನಿಯವರ ಬಾಯಲ್ಲಿ ಹೇಗೆ ಬಂತೋ ನಮಗೆ ಗೊತ್ತಿಲ್ಲ. ಅಬಕಾರಿ ಹಗರಣ ನಡೆದಿದೆ ಎಂಬುದು ಕೇವಲ ಊಹಾಪೋಹವಾಗಿದೆ. ನಮ್ಮ ಬೇಡಿಕೆಗಳು ಶೀಘ್ರ ಈಡೇರದಿದ್ರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದರು. ಏನು ನಾವು ಮೊನ್ನೆ ನಮ್ಮ ಸ್ಟೇಟ್ ಫೆಡರೇಷನ್ನಲ್ಲಿ ಕೆಲವೊಂದೊಂದು ರಾಜ್ಯ ಸರ್ಕಾರಕ್ಕೆ ಮನವಿ ಇಟ್ಟಿದ್ವಿ. ಅದು ಪ್ಯೂರ್ಲಿ ಅದು ನಾವು ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ರೀತಿ ಇದರಲ್ಲಿ ರಾಜಕೀಯ ಇಲ್ಲ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ದುಡ್ಡು ಕೊಟ್ಟಿಲ್ಲ. ನಾವು ನಮ್ಮನ್ನ ಯಾರು ವಿರೋಧ ಪಕ್ಷದವರಾಗಲಿ, BJPಯವರಾಗಲಿ, JDS ಅವರಾಗಲಿ ಯಾರೂ ನಮ್ಮನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿಲ್ಲ. ನಾವಾಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರನ್ನೂ ಡೈರೆಕ್ಟಾಗಿ ನಾವು ಅಕ್ಯೂಸ್ ಮಾಡಿಲ್ಲ. ಸೊ ಇಲ್ಲೇನಾಗಿದೆ, ಇದು ಕೆಲವು ಪಕ್ಷಗಳು, ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಯವಾಗಿ ಈ ಚುನಾವಣೆ ಟೈಮಲ್ಲಿ ಬಳಸ್ಕೊತಿದ್ದಾರೆ. ನಾವು ಹೇಳಿರೋದು ನಮ್ಮ ವ್ಯಾಪಾರದಲ್ಲಿ ಸಮಸ್ಯೆಗಳಿದೆ. ಇದು 4-5 ವರ್ಷಗಳಿಂದ ನಾವು ಎಲ್ಲ ಗೌರ್ಮೆಂಟ್ಗಳಲ್ಲೂ, ಹಿಂದೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಾಗಲೂ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ, ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಇದ್ದಾಗ ರೆಪ್ರೆಸೆಂಟ್ ಮಾಡಿದ್ದೀವಿ, ಯಡಿಯೂರಪ್ಪ ಅವರಿದ್ದಾಗ ಮಾಡಿದ್ದೀವಿ, ಬೊಮ್ಮಾಯಿ ಅವರಿದ್ದಾಗ ಮಾಡಿದ್ದೀವಿ. ಈಗಲೂ ಸಿದ್ದರಾಮಯ್ಯನವ್ರು ಬಂದಾಗ ಹೋದ ವರ್ಷವೂ ಸರ್ವ ಪ್ರಯತ್ನ ಮಾಡಿದ್ದೀವಿ. ನಮಗೆ ಹಲವಾರು ಸಮಸ್ಯೆಗಳಿದೆ. ನಮ್ಮದು 20% ಲಾಭಾಂಶ ಇತ್ತು, ಅದನ್ನು 10% ಗಿಳಿಸಿದ್ರು. ಅದು ನಮ್ಮ ಮುಖ್ಯವಾದ ಬೇಡಿಕೆ. ಎರಡನೇದು CL7 ಅಂದ್ಬಿಟ್ಟು 10 ರೂಮು 15 ರೂಮ್ಗೆ CL7 ಲೈಸೆನ್ಸ್ ಕೊಡ್ತಿದ್ದಾರೆ. ಅದು ಎಲ್ಲ ಕಡೆ ನಾಯಿ ಕೊಡೆಗಳ ಥರ ಎದ್ದೊಳ್ತಿದೆ. ಈಗ ನಾವು 40-50 ವರ್ಷದಿಂದ ಉದ್ಯಮವನ್ನು ನಂಬ್ಕೊಂಡು ಹಲವಾರು ಜನ ನಾವು ಇದನ್ನೇ ನಂಬ್ಕೊಂಡು ಬರ್ತಾಯಿದ್ದೀವಿ. ಹೊಸ್ದಾಗಿ ಜನಗಳು ಈ ನಮ್ಮ ಒಂದು ವೃತ್ತಿಗೆ ಬಂದು ಅವ್ರಿಗೆ ಪಾಪ ತಿಳುವಳಿಕೆ ಇರಲ್ಲ. ಈ ಅವ್ರಿಗೆ ಅಬ್ಕಾರಿ ಅಫಿಷಿಯಲ್ಸ್ಗಳು ಅವ್ರಿಗೆ CL7 ಮಾಡಿ ಅಂತ ಆವೇಶ ಹುಟ್ಟಿಸಿ ಅವ್ರ ಕೈಲಿ ಹೊಸ್ದಾಗಿ ಸುಮಾರು ಜನ ಮಾಡ್ತಿದ್ದಾರೆ. ಪಾಪ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಹಂಗಾಗಿ ನಾವು ಈ ರೀತಿ ಒಂದು ಏನು ನಮ್ಮ ಟ್ರೇಡಲ್ಲಿ ಈ ಥರ ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ಆಕ್ಷೇಪ ಇಟ್ಕೊಂಡು ಇದೇ ರೀತಿ ಲಾಭಾಂಶ ಇರ್ಬೋದು, CL7 ಇರ್ಬೋದು, ಮತ್ತು ಲಂಚ ವಿಪರೀತಕ್ಕೇರಿದೆ ಎಲ್ಲ ಕಡೆ. ಹಂಗಾಗಿ ಈ ವಿಚಾರಗಳ ಬಗ್ಗೆ ನಾವು ರಾಜ್ಯ ಸರ್ಕಾರದ ಗಮನನ ಎಳೆಯೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ಬಿಟ್ಟರೆ ನಾವು ಅಬಕಾರಿ ಮಂತ್ರಿನಾಗಲಿ, ನಮ್ಮ ಅಧ್ಯಕ್ಷರು ಅಬಕಾರಿ ಮಂತ್ರಿನಾಗಲಿ,
ಅಥವಾ ರಾಜ್ಯ ಸರ್ಕಾರನಾಗಲಿ ಅಥವಾ ಸರ್ಕಾರ ಇದರಲ್ಲಿ ಭಾಗಿಯಾಗಿದೆ ಅಥವಾ ನಾವು ಯಾವುದೇ ರೀತಿ ದುಡ್ಡು ಕೊಟ್ಟಿದ್ದೀವಿ, ಕಲೆಕ್ಷನ್ ಮಾಡಿದ್ದೀವಿ, ಅಷ್ಟು ಕೋಟಿ ಇಷ್ಟು ಕೋಟಿ 700 ಕೋಟಿ, ಇದೆಲ್ಲ ಸುಳ್ಳು. ದಯಮಾಡಿ ಈ ಮಾಧ್ಯಮದಲ್ಲಿ ಏನು ಆ ಹೂವಾಪೂವಗಳು ಹಬ್ಬಿದೆ, ಇದನ್ನು ದಯಮಾಡಿ ಇವತ್ತು ಕೈ ಬಿಡಬೇಕು. ಇದು ನಾನು ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ ಅಬಕಾರಿ ಮಂತ್ರಿಗಳಿಗಾಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಈ ವಿಚಾರನ ಯಾವುದೇ ನಾವು ನಿಮ್ಮಲ್ಲೇ ಮನವಿ ಮಾಡ್ತಾ ಇರೋದು, ನಿಮ್ಮಲ್ಲೇ ಈ ಥರ ನಮ್ಮ ಕುಂದುಕೊರತೆಗಳನ್ನ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ನಿಮ್ಮನ್ನೇನು ನಾವು ಅಪರಾಧಿ ಅಂತ ಹೇಳ್ತಿಲ್ಲ. ನಮಗೆ ದಯಮಾಡಿ ಈ ಸಮಸ್ಯೆಗಳಿದೆ, ನೀವೇನು ಟೈಮ್ ಕೊಟ್ಟಿದ್ದೀರಾ ಅಷ್ಟರೊಳಗೆ ನಮ್ಮನ್ನ ಕರೆದು ಇದನ್ನೆಲ್ಲ ಬಗೆಹರಿಸ್ಕೊಡಿ ಅಂತ ನಾವು ಒಂದು ಮನವಿ ಮಾಡಿದ್ವಿ. ಮಾದಿಗ ಸಮುದಾಯಕ್ಕೆ ರಾಜಕೀಯ ಅಧಿಕಾರದ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಸಲ್ಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಟಿ ನರಸೀಪುರ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲು ತೆರಳುತ್ತಾ ಇದ್ದ ತಾಲೂಕಿನ ಯಡತುರೆ ಟೋಲ್ ಗೇಟ್ ಬಳಿ ಕಾರನ್ನು ನಿಲ್ಲಿಸಿ ತಮ್ಮ ಅಹವಾಲನ್ನು ಸಲ್ಲಿಸಿ ಶೀಘ್ರದಲ್ಲಿ ಯಾವುದಾದರೂ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಿಸುವ ಮೂಲಕ ಅಧಿಕಾರವನ್ನು ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯ 30,000 ಜನಸಂಖ್ಯೆ ಇದ್ದೇವೆ. ನಮ್ಮ ಮಾದಿಗ ಸಮುದಾಯದ ನಾಯಕರಿಗೆ ಒಂದೇ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಲಿ ಮಾಡದಿರುವುದು ದುರಂತದ ವಿಷಯ. ನಮ್ಮ ಸಮುದಾಯ ಇರೋದು ಚುನಾವಣೆ ಸಂದರ್ಭದಲ್ಲಿ ಓಟು ಹಾಕುವುದಕ್ಕೆ ಮಾತ್ರ ಸೀಮಿತವೇ ಅಂತ ಪ್ರಶ್ನಿಸಿದರು. ನಮ್ಮನ್ನ ಓಟಿಗೆ ಬಳಸಿಕೊಂಡಂತೆ ತಕ್ಕನಾಗಿ ರಾಜಕೀಯ ಅಧಿಕಾರವನ್ನು ನೀಡುವ ಮೂಲಕ ಮಾದಿಗ ಸಮುದಾಯಕ್ಕೆ ಎಲ್ಲಾ ರಂಗದಲ್ಲೂ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದರು. ನಮ್ಮ ಒಂದು ಬೇಡಿಕೆ, ವರ್ಣಾ ಕ್ಷೇತ್ರದಲ್ಲಿ ಮಾದಿಗ ಜನಾಂಗದವರು 30,000 ಜನಸಂಖ್ಯೆ ಇದ್ದೀವಿ. ಅಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಯಾರನ್ನೂ ಕೂಡ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ನಾವು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನನ್ನನ್ನು ಮಾಡಿಕೊಡ್ಬೇಕು ಅಂತ ಕೂಡ ನಾನು ಮನವಿ ಮಾಡಿದ್ದೀನಿ. ನಮ್ಮ ಸ್ನೇಹಿತರು ಇಷ್ಟು ಜನರಿಗೂ ಕೂಡ ಯಾರೇ ನಮ್ಮ ಮಾದಿಗ ಸಮಾಜದವ್ರಿಗೆ ಒಂದು ನಿಗಮ ಮಂಡಳಿ ಮೆಂಬರ್ ಮಾಡಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಲ್ಲ. ನಾವಿರೋದು ಬರೀ ಎಲೆಕ್ಷನ್ಗೋಸ್ಕರವಾಗಿ ಇದ್ದೀವ ಅಥವಾ ಬೇರೆ ಇದ್ದೀವ ಅಂತ ನಾನು ಒಂದು ಮನವಿ ಮಾಡ್ತಾ ಇವತ್ತು ನಮ್ಮ ಮಾದಿಗ ಸಮಾಜದವ್ರಿಗೆ ಅಧ್ಯಕ್ಷರು ಮಾಡಲೇಬೇಕು, ಡೈರೆಕ್ಟರ್ನ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಏನೋ ಒಂದು ಭವನ ಇರ್ಬೋದು, ಕಾಮಗಾರಿಗಳಿರ್ಬೋದು, ಹೆಚ್ಚಿಗೆ ನಮ್ಮ ಮಾದಿಗ ಸಮಾಜದವ್ರಿಗೆ ಹೆಚ್ಚಿಗೆ ಕೆಲಸ ಕೊಟ್ಟು ಎಲ್ಲ ಮುಖಂಡರನ್ನು ಮುಂದೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ ವೀರಕೇಸರಿ ಪಡೆ ವತಿಯಿಂದ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಹಣ ದುರುಪಯೋಗ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿರುವ ರಾಜಸ್ವ ನಿರೀಕ್ಷಕ ಶಕೀಲ್ ಅಹಮದ್ ಹಾಗೂ ಕರ ವಸೂಲಿಗಾರ ಕುಮಾರಸ್ವಾಮಿಯವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನಾ ಧರಣಿ ನಡೆಸಿದರು. ಭ್ರಷ್ಟಾಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾಡಳಿತಕ್ಕೆ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಭ್ರಷ್ಟಾಧಿಕಾರಿಗಳಿಗೆ. ಇನ್ನು ಮೈಸೂರು ತಾಲೂಕು ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಕರ ವಸೂಲಿಗಾರ ಕುಮಾರಸ್ವಾಮಿ ಹಾಗೂ ರಾಜಸ್ವ ನಿರೀಕ್ಷಕ ಶಕೀಲ್ ಅಹಮದ್ ಅವರುಗಳು ಸೇರಿ ಖಾತೆದಾರರಿಂದ ವಸೂಲಿ ಮಾಡಿರುವ ಸುಮಾರು 1,16,965 ರೂಪಾಯಿಗಳನ್ನು ಪಟ್ಟಣ ಪಂಚಾಯಿತಿ ಖಾತೆಗೆ ವರ್ಗಾಯಿಸದೆ ತಮ್ಮ ಸ್ವಂತ ಖಾತೆಗೆ ವರ್ಗಾಯಿಸಿಕೊಂಡು ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಜಿಲ್ಲಾಧಿಕಾರಿಗಳು ನಡೆಸಿರುವ ತನಿಖೆಯಲ್ಲಿ ಸಾಬೀತಾಗಿದ್ದರೂ ಸಹ ಇವರ ವಿರುದ್ಧ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಕೇವಲ ಕಾರಣ ಕೇಳಿ ನೋಟಿಸ್ ನೀಡಿದಂತೆ ನಾಟಕವಾಡುತ್ತಿದ್ದಾರೆ. ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಭ್ರಷ್ಟಾಧಿಕಾರಿಗಳಿಗೆ, ಶ್ರೀರಾಂಪುರ ಭ್ರಷ್ಟ ಅಧಿಕಾರಿಗಳಿಗೆ ಶಾಮೀಲಾಗಿ ಜಿಲ್ಲಾಡಳಿತಕ್ಕೆ, ಶ್ರೀರಾಂಪುರ ವ್ಯವಹಾರವನ್ನು ತಡೆಗಟ್ಟಲು ವಿಫಲವಾಗಿ ಕರ್ನಾಟಕ ವೀರಕೇಸರಿ ಪಡೆಯ ಹೋರಾಟಕ್ಕೆ, ಕರ್ನಾಟಕ ವೀರಕೇಸರಿ ಪಡೆಯ ಹೋರಾಟಕ್ಕೆ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಹಣವನ್ನು ನುಂಗಿದ್ದೇಗುತ್ತಿರುವ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ಖಾತೆದಾರರಿಗೆ ನೀಡುವ ನಮೂನೆ 3ಕ್ಕೆ ಅರ್ಜಿ ಸಲ್ಲಿಸುವ ಅರ್ಜಿದಾರರಿಗೆ ಒಂದೊಂದು ಸಬೂಬು ಹೇಳಿ ಅಲಿಸುತ್ತಿದ್ದಾರೆ. ಅದೇ ಮಧ್ಯವರ್ತಿಗಳ ಮೂಲಕ ಬಂದರೆ ಕ್ಷಣ ಮಾತ್ರದಲ್ಲಿಯೇ ನಮೂನೆ 3 ಮಾಡಿಕೊಡ್ತಾರೆ. ಆದರೆ ನೇರವಾಗಿ ಅರ್ಜಿ ಸಲ್ಲಿಸುವ ಖಾತೆದಾರರಿಗೆ ದಾಖಲೆಗಳು ಸರಿಯಿಲ್ಲ ಅಂತ ಸಭೆಯಲ್ಲಿ ಅಲೆದಾಡಿಸುತ್ತಿದ್ದಾರೆ. ಹೀಗಾಗಿ ಈ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಶಾಸಕರುಗಳಿಗೂ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ತಾಲೂಕು ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಏನು ಕರ ವಸೂಲಿಗಾರರಾದಂಥ ಕುಮಾರಸ್ವಾಮಿಯವರು ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಶಕೀಲ್ ಅಹಮದ್ ಅವರು ಸಾರ್ವಜನಿಕರ ಹಣವನ್ನು ಖಾತೆ ಕಂದ ನಮ್ಮನ್ನು 3 ನೀಡಲಿಕ್ಕೆ ಸರ್ಕಾರದ ಒಂದು ಅಕೌಂಟ್ಗೆ ಹಣ ನೀಡದೆ ಇವರು 1,16,000
ಈ 965 ರೂಗಳನ್ನು ನುಂಗಿ ತೇಗಿದರೆ ಇವರ ಸ್ವಂತ ಖಾತೆಗೆ ಹಾಕಿಸ್ಕೊಂಡು ಇದು ಜಿಲ್ಲಾಡಳಿತ ತನಿಖೆ ಮಾಡಿ ಸಿಗಾಕೊಂಡ್ರೂ ಕೂಡ ಇವರು ಕೆಲವರು ಭ್ರಷ್ಟ ರಾಜಕಾರಣಿಗಳು ಇವರಿಗೆ ರಕ್ಷಣೆ ಕೊಡ್ತಕ್ಕಂಥ ಬಂದಿರೋದು. ಅದೇ ರೀತಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳ ಹಣವನ್ನು ಖಾಸಗಿ ಬಡಾವಣೆಗಳಿಗೆ ದುರುಪಯೋಗ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಏನು SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ವಿರುದ್ಧ ಇವತ್ತು ಏನು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಬಾರಿ ಜಿಲ್ಲಾಡಳಿತ ಗಮನಕ್ಕೆ ದಾಖಲೆ ಸಹಿತ ಕೊಟ್ಟರೂ ಕೂಡ ಯಾವುದೇ ಶಾಮೀಲಾಗದೆ ಜಿಲ್ಲಾಡಳಿತನೂ ಕೂಡ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಜಿಲ್ಲಾಡಳಿತ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಪಟ್ಟಣ ಪಂಚಾಯತಿ ಮುಂಭಾಗ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಭಟನೆಯಲ್ಲಿ ಮಧುವನ ಚಂದ್ರು, ಭಾಗ್ಯಮ್ಮ, ಅಭಿಷೇಕ್, ಸರಸ್ವತಿ, ಚೌಡನಾಯಕ, ಮರಿಸ್ವಾಮಿ, ಇಂದಿರಾ ಶಿವಮ್ಮ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಭಾರತದ ನಂಬರ್ 1 ಟೈಲ್ ಕಂಪನಿಯಾದ ಕಜಾರಿಯಾ ಇದೀಗ ರಾಮನಗರದಲ್ಲಿ ಇಂದಿರಾ ಹೋಮ್ಸ್ನ ನೂತನ ಶಾಖೆ ಪ್ರಾರಂಭೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮ ನವೆಂಬರ್ 14 ಗುರುವಾರ ಬೆಳಗ್ಗೆ 10:45ಕ್ಕೆ ನಡೆಯಲಿದೆ ಅಂತ ಶಾಖೆಯ ಮುಖ್ಯಸ್ಥರಾದ ಹಾಳೇಗೌಡ ತಿಳಿಸಿದರು. ಅವರು ವಾಹಿನಿಯೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ಜನತೆ ಮನೆ ನಿರ್ಮಾಣಕ್ಕೆ ಬೇಕಾದ ಟೈಲ್ಸ್ಗಳ ಖರೀದಿಗೆ ಇನ್ನು ಮುಂದೆ ಬೆಂಗಳೂರು, ಮೈಸೂರು, ಮಂಡ್ಯಕ್ಕೆ ಹೋಗಬೇಕಾಗಿಲ್ಲ. ಯಾಕಂದರೆ ಭಾರತದಾದ್ಯಂತ ಉನ್ನತ ಶ್ರೇಣಿಯ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಕೆ ಮಾಡ್ತಾ ಇರುವ ಭಾರತದಲ್ಲಿ ನಂಬರ್ 1 ಟೈಲ್ ಕಂಪನಿಯಾದ ಕಜಾರಿಯಾ ರಾಮನಗರದ ಜಿಲ್ಲೆಯಲ್ಲಿ ಇಂದಿರಾ ಹೋಮ್ಸ್ನ ಏಕೈಕ ಶೋರೂಮ್ ನವೆಂಬರ್ 14 ಗುರುವಾರ ಬೆಳಗ್ಗೆ 10:45ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಅರ್ಚಕರಹಳ್ಳಿ ಯೂನಿವರ್ಸಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಬೆಥಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಎದುರು ಬೆಂಗಳೂರು ಮೈಸೂರು ರಸ್ತೆ ಬಳಿ ನಮ್ಮ ಇಂದಿರಾ ಹೋಮ್ಸ್ನ ನೂತನ ಶಾಖೆ ಪ್ರಾರಂಭಗೊಳ್ಳಲಿದೆ ಹಾಗೂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಿದ್ದೇವೆ. ಆದ್ದರಿಂದ ಜಿಲ್ಲೆಯ ಜನತೆ ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ತಿಳಿಸಿದರು. ನಮಸ್ತೆ, ನಮ್ಮ ಹೆಸರು ಹಾಳೇಗೌಡ ಅಂತೇಳಿ. ನಮ್ಮದು 3ನೇ ಬ್ರ್ಯಾಂಚ್ ಅಂತ ಹೇಳ್ಬೋದು, ಶಾಖೆ ಅಂತ ಹೇಳ್ಬೋದು. ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಮಕ್ಕಳ ದಿನಾಚರಣೆ ವಿಶೇಷವಾಗಿ ನವೆಂಬರ್ 14ನೇ ತಾರೀಕರಂದು ನಮ್ಮದು ಪ್ರಾರಂಭೋತ್ಸವ ಇದೆ. ದಯಮಾಡಿ ತಾವು ಇಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲ ಮನೆ ಕಟ್ತಾ ಇರೋಂಥವ್ರು ಅಥವಾ ನಿಮ್ಮ ಮುಂದೆ ಮನೆ ಕಟ್ಟೋ ಯೋಜನೆ ಇರೋಂಥವ್ರು ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ. ವಿಶೇಷತೆ ಏನು ಕಜಾರಿಯಾ ಟೈಲ್ಸ್ ಬಗ್ಗೆ ಅಂತ ಹೇಳಿದ್ರೆ ಭಾರತಾದ್ಯಂತ ಉತ್ತಮ ಕ್ವಾಲಿಟಿ, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಸತತ 10 ವರ್ಷಗಳಿಂದ ಮುಂದುವರಿತಾ ಇದೆ ಕಂಪನಿ. ಮತ್ತು ನಿಮಗೆ ಮನೇಲಿ ಟೈಲ್ಸ್ ಅಳವಡಿಸಿದ ಮೇಲೆ ಯಾವುದೇ ಕಲರ್ ನಿಮ್ಮದು ಹಾಳಾಗೋದೇ ಆಗಲಿ, ಸ್ಕ್ರಾಚಸ್ ಆಗೋದೇ ಆಗಲಿ, ಅದು ಫಂಗಸ್ ಥರ ಆಗೋದೇ ಆಗಲಿ, ಈ ಥರ ಯಾವುದೂ ಕೂಡ ನಮ್ಮದು ರಿಯಾಕ್ಷನ್ ಮಾಡಲ್ಲ. ನೆಕ್ಸ್ಟ್ ಜನ್ರೇಷನ್ ಫ್ಲೋರಿಂಗ್ ಅಂತ ಏನು ಹಿಂದೆ 10 ವರ್ಷದಿಂದ ಒಂದು ಯೋಜನೆ ಮಾಡಿದ್ರು ಭಾರತ ಸರ್ಕಾರ, ಅದು ಆ ಭಾಗವಾಗಿ ಬಿಸಿಲು ಮತ್ತು ಮಳೆ ಎರಡೂ ಕಾಲದಲ್ಲೂ ಕೂಡ ಮನುಷ್ಯನಿಗೆ ಮಾನವರಿಗೆ ಯಾವ ಥರ ಆ ಟೈಮಲ್ಲಿ ಇರಬೇಕು ಅದು ಇದನ್ನು ಕಾಪಾಡ್ಕೊಂಡು ಹೋಗ್ತಾಯಿದೆ. ಇದು ನಮ್ಮ ಜೀವನ ಶೈಲಿನಲ್ಲಿ ಯಾವುದೂ ವ್ಯತ್ಯಾಸ ಬರಲ್ಲ. ಮನೆಗೆ ನೀವು ಉತ್ತಮವಾಗಿ ನೆಲಕ್ಕೆ ಮತ್ತು ಗೋಡೆಗೆ ಮನೆ ಮುಂಭಾಗ ನಿಮ್ಮ ವಿನ್ಯಾಸ ತಕ್ಕನಾಗಿ ನೀವು ಅಳವಡಿಸ್ಬೋದು. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗೋದು, ಮಂಡ್ಯ ಹೋಗೋದು ಆ ಥರ ಎಲ್ಲ ಆಗಬಾರ್ದು. ಇಲ್ಲಿ ರೈತ ಮಾಫಿ ಜನವರ್ಗ ಇರೋದ್ರಿಂದ ಇಲ್ಲೇ ಅನುಕೂಲ ಸಿಗಬೇಕು, ಇಲ್ಲೇ ಬರಬೇಕು, ಇಲ್ಲೇ ನಾವು ಬಂದು ಒಂದು ಶಾಖೆ ತೆರಿಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಆ ಉದ್ದೇಶನ ಇಲ್ಲಿ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನೆರವೇರಿಸ್ತಾ ಇದ್ದೀವಿ. ತಾವೆಲ್ಲ ಬಂದು ಈ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಾಗೂ ನಮ್ಮ ಶಾಖಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕರುನಾಡ ಕಾರ್ಮಿಕರ ವೇದಿಕೆ, ಜೈ ಕರುನಾಡ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಮೈಸೂರು ಜಿಲ್ಲಾ ಘಟಕ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿತು. ನಗರದ ಕನಕಗಿರಿಯಲ್ಲಿ ನೂತನ ಕಚೇರಿಯನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಮುಡಾ ಅಧ್ಯಕ್ಷ HV ರಾಜೀವ್ ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಕಚೇರಿಯು ಕೂಲಿ ಕಾರ್ಮಿಕ, ರೈತ ಹಾಗೂ ಶೋಷಿತರ ಕನ್ನಡಪರ ಸಂಘಟನೆ ಜೈ ಕರುನಾಡ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ನೋಂದಾಯಿತವಾಗಿದ್ದು, ನೂತನ ಕಚೇರಿಯಿಂದ ಸ್ಥಳೀಯ ಕಾರ್ಮಿಕ ವರ್ಗ, ಶ್ರಮಿಕ ವರ್ಗಕ್ಕೆ ಸರ್ಕಾರದ ಅನೇಕ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನೂತನ ಕಚೇರಿ ಉದ್ಘಾಟನೆಯಾಗಿದೆ ಅಂತ ಮುಖ್ಯ ಅತಿಥಿಗಳು ತಿಳಿಸಿದರು. ಹೊಳಿ ಮಿತ್ರ ಕರುನಾಡ ಕಾರ್ಮಿಕರ ಕನ್ನಡ ಸಂಘವನ್ನು ಇವತ್ತು ಪ್ರಾರಂಭ ಮಾಡ್ತಾ ಆ ವೇದಿಕೆಗೆ ಇದರ ರಾಜ್ಯಾಧ್ಯಕ್ಷರಾದಂಥ ಚಂದ್ರಗೌಡರವ್ರನ್ನ
ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾರವ್ರನ್ನ, ಲಕ್ಷ್ಮೀಗೌಡ ಅವ್ರನ್ನ ಮತ್ತು ಮಂಡ್ಯ ಜಿಲ್ಲೆ ಈ ಸಂಘಟನೆಯ ಪದಾಧಿಕಾರಿಗಳನ್ನ, ಮೈಸೂರಿನ ಈ ಭಾಗದ ಎಲ್ಲ ಕನ್ನಡ ಪ್ರೇಮಿಗಳನ್ನು ಕರೆದು ಉದ್ಘಾಟನೆ ಮಾಡುವಂಥ ವೇದಿಕೆಯಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ, ಇವತ್ತು ಮಾತೃಭಾಷೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಯಾರು ಇದ್ದರೆ ಈ ರೀತಿ ಸಂಘಟನೆಗಳವರು. ನಮಗೆ ಹೊರಗಡೆ ಪ್ರಪಂಚದಲ್ಲಿ ಏನನ್ಸುತ್ತೆ ಅಂತಂದರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡೋರು ಒಂದು ವರ್ಗ ಇದ್ದಾರೆ. ಆದರೆ ಅವ್ರಿಗೆಲ್ಲರಿಗೂ ಅರ್ಥ ಇರಬೇಕು, ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದಲ್ಲಿ ಪಾರಂಪರಿಕವಾಗಿ 10 ತಲೆಮಾರಿಂದ ಹುಟ್ಟಿ ಬೆಳೆದಂಥವರು ಇನ್ನೂ ಆರ್ಥಿಕವಾಗಿ ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿ ಒಂದು ಕಡೆ ಇದೆ. ಇನ್ನೊಂದು ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲಿಂದೋ ಬಂದು 2 ಜನ್ರೇಷನ್ನು 3 ಜನ್ರೇಷನ್ ಇಲ್ಲಿ ವಾಸ ಮಾಡಿ ಇಲ್ಲಿ ಜನರ ರಕ್ತನೇ ಹೀರಿ ಶ್ರೀಮಂತರಾಗಿ ಇವತ್ತಿಗೂ ಕನ್ನಡ ಮಾತಾಡದಂಥ ಒಂದು ವರ್ಗ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ನೋಡಿದಾಗ ನಮಗೇನು ಅನಿಸ್ಬೇಕು, ನಾವು ಬದುಕಿರೋದು ಯಾರೋ ಯಾವುದೋ ಅಂಗಡಿ ತೆಗೆದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ, ಯಾರೋ ಒಬ್ರು ಸಿಗ್ತಾರೋ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕೆ, ಬೇರೆ ಏನೋ ಇದೆ ಅವ್ರು ಯಾರಿಗೆ ಬೇಕಾಗಿರಲಿ ಅನ್ನೋದಾದರೆ ನಮ್ಮ ಭಾಷೆಯ ಅಸ್ಮಿತೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಅಸ್ಮಿತೆಗೆ ಹೋರಾಟ ಮಾಡಬೇಕಾದಂಥ ಶಿಕ್ಷಣವಂತರು ಮಾಡ್ತಾ ಇಲ್ಲ. ಯಾರು ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಕನ್ನಡವೇ ಉಸಿರಾಗಿಟ್ಕೊಂಡಿರ್ತಕ್ಕಂಥ. ಏನು ಇವತ್ತು ಕರುನಾಡ ಕಾರ್ಮಿಕರ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷ ಆಗಿರುವಂಥ ಪಳನಿಯವರ ಒಂದು ನೇತೃತ್ವದಲ್ಲಿ ಮೈಸೂರಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿ, ಈಗಾಗಲೇ ಕರುನಾಡ ಕಾರ್ಮಿಕರ ವೇದಿಕೆ ವತಿಯಿಂದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹೋಬಳಿ, ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿರುವಂಥ ಪ್ರತಿಯೊಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅನ್ನೋದು ನಮ್ಮ ಕರುನಾಡ ಕಾರ್ಮಿಕರ ವೇದಿಕೆ ಮೂಲ ಉದ್ದೇಶ ಆಗಿರ್ತದೆ. ಹಾಗಾಗಿ ಇವತ್ತು ತುಂಬ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಅಣ್ಣವರು ಕೂಡ ಹೇಳಿದ್ರು, ಈಗಾಗಲೇ ನಮ್ಮ ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಏನೇ ಒಂದಾದರೂ ಕೂಡ ಎಷ್ಟೊತ್ತನ ಆಗಲಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಹೇಳಿದ್ರು. ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಕರುನಾಡ ಸೇನೆ ಕಟ್ಟಡ ಕಾರ್ಮಿಕರ ಸಂಘ ಅಂಥೇಳಿ ಇವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಕಾರ್ಮಿಕ ವರ್ಗ ಇರ್ತಕ್ಕಂಥ ಒಂದು ಪ್ರದೇಶ ಇದು. ಶ್ರಮಿಕ ವರ್ಗ ಇರ್ತಕ್ಕಂಥ ಪ್ರದೇಶ. ಕಟ್ಟಡ ಕಾರ್ಮಿಕರು, ಬೇರೆ ಬೇರೆ ಕಾರ್ಮಿಕರುಗಳೆಲ್ಲ ಸಾಕಷ್ಟು ಜನ ಇಲ್ಲಿದ್ದಾರೆ. ಅವ್ರುಗಳಿಗೆಲ್ಲ ಇನ್ಶೂರೆನ್ಸು, ನೂರಾರು ಸ್ಕೀಮ್ಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಇದೆ. ಆ ಸ್ಕೀಮ್ಗಳ ಅನುಕೂಲಗಳು ಪಡೆಯೋದಕ್ಕೆ ಆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅವನ್ನೆಲ್ಲ ಮೆಂಬರ್ಶಿಪ್ ಮಾಡಿ ಕಟ್ಟಡ ಕಾರ್ಮಿಕರ ಇದರಿಂದ ಒಂದಿಗೆ ನಾವು ಪೇಮೆಂಟ್ಗಳು ಮಾಡಿದ್ರೆ ತಿಂಗಳಿಗೆ ಇಷ್ಟು ಅಂತ ಬರುತ್ತೆ. ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಅವ್ರ ಪೆನ್ಷನ್ಗಳು ಬರ್ತಕ್ಕಂಥ ಸ್ಕೀಮ್ಗಳಿದ್ದಾವೆ. ಯಾರು ಶ್ರಮಿಕ ಜೀವಿಗಳಿದ್ದಾರೆ, ಕಟ್ಟಡ ಕಾರ್ಮಿಕ ಮಾಡ್ತಕ್ಕಂಥವ್ರು, ಬಣ್ಣ ಹೊಡೆಯೋದು, ಬೇರೆ ಬೇರೆ ಕೆಲಸಗಳು, ಈ ಥರದವ್ರಿಗೆಲ್ಲ ಕೂಡ ಸಾಕಷ್ಟು ಸೌಲಭ್ಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿದೆ. ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಕಾರ್ಮಿಕ ಸಚಿವರಾಗಿದ್ದಾಗ ಕೂಡ ಅನೇಕ ಯೋಜನೆಗಳು ತಂದಿದ್ದಾರೆ. ರಾಜ್ಯದಲ್ಲೂ ಇದೆ ಆ ಸ್ಕೀಮ್. ಅವ್ಗಳಿಗೆಲ್ಲ ಕಾರ್ಡ್ ಮಾಡಿಸ್ಕೊಡೋದ್ರ ಮುಖಾಂತರ ಅವ್ರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವತ್ತು ಕರುನಾಡ ಸೇನೆ ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಗೌಡ, ಮೈಸೂರು ಜಿಲ್ಲಾಧ್ಯಕ್ಷ ಪಳನಿ, ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮೀಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಭಾಗ್ಯಜ್ಯೋತಿ ಟೆಕ್ಸ್ಟೈಲ್ಸ್, ಕ್ವಾಲಿಟಿ ಮತ್ತು ಬೆಲೆಯ ವಿಶ್ವಾಸ. 47 ವರ್ಷ ಪೂರೈಸಲು ಸಹಕರಿಸಿದ ನಮ್ಮೆಲ್ಲ ಗ್ರಾಹಕರಿಗೆ ಧನ್ಯವಾದಗಳು. ನಮ್ಮಲ್ಲಿ ಎಲ್ಲ ಶರ್ಟಿಂಗ್, ಶೂಟಿಂಗ್ ಮತ್ತು ಸಿಂಥೆಟಿಕ್ ಫ್ಯಾನ್ಸಿ ಕಾಟನ್ ಸೀರೆಗಳು, ಡಿಸೈನರ್ಗಳು ಹಾಗೂ ಕುರ್ತಿ ಸೆಟ್ಗಳು ದೊರೆಯುತ್ತವೆ. ಎಲ್ಲಾ ವಿಧವಾದ ಸೀರೆಗಳು ಮನೆಯಲ್ಲಿ ಮಾರಾಟಕ್ಕೆ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ನಮ್ಮದೊಂದು 45 to 50 ಇಯರ್ಸ್ ಶಾಪು. ಟ್ರೆಡಿಷ್ನಲ್ ಪ್ಯಾಂಟ್, ಶರ್ಟ್ಸ್, ಸ್ಯಾರೀಸ್ ಎಲ್ಲ ದೊರೆಯುತ್ತದೆ. ಸ್ಯಾರೀಸ್ ಐಟಮ್ ಹೋಲ್ಸೇಲಲ್ಲೂ ಕೂಡ ದೊರೆಯುತ್ತದೆ. ರೀಸನಬಲ್ ಪ್ರೈಸಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಕೊಡ್ತೀವಿ. ವಿಶ್ವಾಸದಿಂದ ತಗೊಂಡೇವು. ಒಮ್ಮೆ ಭೇಟಿ ಕೊಡಿ. ಕಾಮನಗುಡಿ ಸರ್ಕಲ್ ಹತ್ತಿರ, ಮಹಾವೀರ ಭವನದ ಎದುರು, ಆನೆಕೆರೆ ಬೀದಿ ಹತ್ತಿರ, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ ಹರೀಶ್ ಶೇರಿಯಾ. ದೂರವಾಣಿ ಸಂಖ್ಯೆ 9844092495. ಮಂಡ್ಯ ಸ್ಮೈಲ್ಸ್, ಎಸ್ಟಿ ಜಯರಾಮ್ ಮಿನಿಮಲಿ ಇನ್ವೇಸಿವ್ ಲೇಸರ್ ಅಂಡ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಮಂಡ್ಯ. ಮಲ ವಿಸರ್ಜನೆಯಲ್ಲಿ ರಕ್ತ ಬರುವುದು, ಕೀವು ಬರುವುದು, ಮೊಳಕೆ ಸಿಗುವುದು ಕಂಡುಬಂದಲ್ಲಿ ಉದಾಸೀನ ಮಾಡಬೇಡಿ.
ಅಮೆರಿಕ, ಜರ್ಮನಿ ಹಾಗೂ ಕಿಂಗ್ ಜಾರ್ಜ್ ಯೂನಿವರ್ಸಿಟಿಯಲ್ಲಿ ತರಬೇತಿ ಪಡೆದ ನುರಿತ ತಜ್ಞರಿಂದ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ. ನಿಮಗೆ ಮಲ ವಿಸರ್ಜನೆಯಲ್ಲಿ ರಕ್ತ ಬಂದರೆ ಉದಾಸೀನ ಮಾಡಬೇಡಿ. ದಯವಿಟ್ಟು ಕೂಡಲೇ ನುರಿತ ತಜ್ಞರನ್ನು ಭೇಟಿ ಮಾಡಿ. ಬನ್ನಿ ಸ್ಮೈಲ್ಸ್ಗೆ ಲೇಸರ್ ಚಿಕಿತ್ಸೆ ಮಾಡಿಸಿಕೊಳ್ಳಿ. ಪೈಲ್ಸ್ ಇಲ್ಲದೆ ಹೋಗಿ. ಮಹಿಳೆಯರಿಗೆ ಮಹಿಳಾ ವೈದ್ಯರಿಂದ ಪರೀಕ್ಷೆ ಮಾಡಲಾಗುವುದು. ಯಶಸ್ವಿನಿ ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆಗೆ ಒಳಪಟ್ಟಿದೆ. ಎಸ್ಟಿ ಜಯರಾಮ್ ಆಸ್ಪತ್ರೆ, ಮಂಡ್ಯ.